ಕಟ್ಟಬೇಕಾದ್ರೆ ಅದೊಂದು ಕಾನ್ಫಿಡೆನ್ಸ್ ಬೇಕು. ಹೌದು, ನಾಳೆ ದಿನ ಕ್ರ್ಯಾಕ್ ಬರ್ಬೋದು, ಇನ್ನೇನೋ ಆಗ್ಬೋದು. RCC ಹತ್ರ ಹೋದಾಗ ಆ ಕಾನ್ಫಿಡೆನ್ಸ್ ಅನ್ನು ಹೇಗೆ ಕೊಟ್ಟರು ನಿಮ್ಗೆ ಅವರು? ಖಂಡಿತ ಸರ್. ಅವರು ನಮಗೆ ಹನುಮಂತವ್ರಿಗೆ ನಾವು ನೈಟ್ ಹೋಗಿ 11 ಗಂಟೆಯಲ್ಲಿ ಅಪ್ರೋಚ್ ಮಾಡಿದ್ವಿ. ರಾತ್ರಿ 11 ಗಂಟೆಯಲ್ಲಿ ನಮಗೋಸ್ಕರ ವೆಯ್ಟ್ ಮಾಡಿ ಅವರು ಈ ರೀತಿ ಇದೆ ಸರ್, ಬಂದು ನೋಡಿ ಏನು ಯಾವ ರೀತಿ ನಮ್ಗೆ ಇದು ಮಾಡಿಕೊಡ್ತೀರಾ ಅಂದರೆ, ಅವ್ರು ಇಮಿಡಿಯೇಟ್ ನೆಕ್ಸ್ಟ್ ದಿನನೇ ಬೆಳಗ್ಗೆನೇ ಬಂದು ಅವ್ರದ್ದು ಏನೇನೋ ಮಿಷಿನ್ಸ್ ತಂದಿದ್ರು. ಆ ಮಿಷಿನ್ಸ್ ತಂದು ಎಲ್ಲ ಥರದ್ದು ಏನೇನಿದೆ ವಾಲ್ಗಳನ್ನೆಲ್ಲ ಚೆಕ್ ಮಾಡಿ, ಕೂರುತ್ತೋ ಇಲ್ವೋ, ಮೇಲ್ಗಡೆ ಕಟ್ಬೋದಾ ಇಲ್ವಾ ಬಿಲ್ಡಿಂಗ್ನ, ಆ ರೀತಿ ಎಲ್ಲ ಚೆಕ್ ಮಾಡಿ ಟೆಕ್ನಿಕಲಿ ಚೆಕ್ ಮಾಡಿ ಕಟ್ಬೋದು ಸರ್ ಅಂತ ಹೇಳಿ ಅವಾಗ ನಮಗೆ ಈ ಮ್ಯಾಟರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ಸುಮ್ಮನೆ ಹಂಗೆ ಕಣ್ಣಲ್ಲಿ ನೋಡ್ಬಿಟ್ಟು ನಡೆಯುತ್ತೆ ಮಾಡಿ ಸರ್ ಅಂತ ತುಂಬಾ ಜನ ಹೇಳ್ತಾರೆ. ಖಂಡಿತ ಹೌದು. ಬಟ್ ಅಂದ್ರೆ ಟೆಕ್ನಿಕಲಿ ಮಾಡೋದು ತುಂಬಾ ಇಂಪಾರ್ಟೆಂಟ್. ಹೌದು, ಅದು ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ನಾಳೆ ದಿನ ತೊಂದರೆ ಬರಬಾರ್ದು. ಹೌದು ಸರ್, ಅಲ್ವಾ? ಸೊ ನಿಮಗೆ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರು ಅವರು? ಖಂಡಿತ ಮಾಡಿದ್ರು ಸರ್. ಅವತ್ತು ಬಂದು ಈ ರೀತಿ ಇದೆ ಎಲ್ಲ ಅದನ್ನ ಚೆಕ್ ಮಾಡ್ಬೇಕಾದ್ರೆ ಎಕ್ವಿಪ್ಮೆಂಟ್ ಮಾಡ್ತಾ ಇದ್ರು ಅವರು. ಮಾಡಿಬಿಟ್ಟು ನೋಡಿ ಆಯ್ತು ಈ ರೀತಿ ಕಟ್ಬೋದು ಸರ್, ಇಷ್ಟು ಕಟ್ಬೋದು, ಒಂದು ಲಿಮಿಟ್ ಅಂತ ಇರುತ್ತೆ, ಆ ಲಿಮಿಟ್ ವರ್ಗು ನಿಮ್ಗೆ ಕಟ್ಬೋದು, ಏನೂ ತೊಂದರೆ ಆಗಲ್ಲ, ಬಿಲ್ಡಿಂಗ್ ಗಟ್ಟಿ ಇದೆ ಅಂತ. ಆ ಭರವಸೆ ಕೊಟ್ರ ನಿಮ್ಗೆ? ಖಂಡಿತ ಕೊಟ್ಟರು. ಮುಂದೆ ಏನಾದ್ರೂ ನಾವು ನೋಡ್ಕೊಂತೀವಿ. ಹೌದು ಸರ್, ಏನೇ ಆದ್ರೂ ನಾವು ಇದ್ದೀವಿ, ಕಟ್ಕೊಡ್ತೀವಿ ಬನ್ನಿ ಅಂತ ಹೇಳಿ ಅವ್ರು ಕಟ್ಟಿ ಈ ಲೆವೆಲ್ ಬಂದಿದೆ ಸರ್. ಇವಾಗ ಈ ಮನೆ ಕಟ್ಟೋ ಸಮಯದಲ್ಲಿ ನೀವು ಕೆಳಗಡೆ ಇದ್ರ ಅಥವಾ ಬೇರೆ ಕಡೆ ಇದ್ರ? ಇಲ್ಲ, ನಾವು ಬೇರೆ ಕಡೆನೇ ಇದ್ವಿ ಸರ್. ಯಾಕೆಂದ್ರೆ ಕೆಳಗಡೆ ಈಗ ತುಂಬಾ ಧೂಳು, ಡಸ್ಟ್, ಮಗು ಬೇರೆ ಚಿಕ್ಕ, ಸ್ಕೂಲ್ಗೆ ಹೋಗ್ಬೇಕಾಗಿರುತ್ತೆ, ಎಲ್ಲ ಕ್ಲೀನಿಂಗ್ ಡಸ್ಟಿಂಗ್ ಎಲ್ಲ ಇರೋದ್ರಿಂದ ಅವ್ರು ಮುಗಿಯೋವರೆಗೂ ಆಯ್ತು ಅದೆಲ್ಲ ಖಾಲಿ ಬಿಟ್ಬಿಟ್ಟು ಹೊರಗಡೆ ಬೇರೆ ಕಡೆ ಮನೆಯಲ್ಲಿ. ಸೊ ಇನ್ನೊಂದು ಲೈಕ್ ಮೇಲೇನೋ ಕಟ್ತಾರೆ ಬಿಡಿ, ಬಟ್ ಅದ್ರ ಕೆಳಗಡೆ ಇರೋ ಸ್ಟ್ರಕ್ಚರ್ಗೆ ತೊಂದರೆ ಆಗಬಾರ್ದು, ಪ್ರಾಬ್ಲಮ್ ಆಗಬಾರ್ದು. ಸೊ ಅವ್ರು ಕಟ್ಟೋ ಟೈಮಲ್ಲಿ ಕೆಳಗಡೆ ಏನೂ ಆಗದೆ ಇರೋ ತರ ಸ್ಟ್ರಕ್ಚರ್ಗೆ ಸೇಫ್ಟಿ ಎಲ್ಲ ಏನಾದ್ರು ಮಾಡ್ಕೊಂಡು? ಖಂಡಿತ ಮಾಡಿದ್ದಾರೆ ಸರ್. ಈಗ ಎಕ್ಸಾಂಪಲ್, ಈಗ ಪಕ್ಕದ ಮನೆಯವ್ರದ್ದು ಏನಿಲ್ಲ, ತುಂಬಾ ಅಟ್ಯಾಚ್ ಇದೆ, ಈ ಕೆಳಗಡೆ ಏನೇ ಆಗ್ಲಿ ಆ ಬಣ್ಣಗಳು ಹೋಗ್ಬಾರ್ದು ಅಂತ ಈ ಒಂದು ಟಾರ್ಪಲ್ಗಳು ಕಟ್ಕೊಂಡು ಸೇಫ್ಟಿ ಮೆಜರ್ಮೆಂಟ್ ಎಲ್ಲ ಮಾಡ್ಬಿಟ್ಟು ಚೆನ್ನಾಗಿ ತಗೊಂಡಿದ್ದಾರೆ. ಕನ್ಸ್ಟ್ರಕ್ಷನ್ ಕಟ್ತಾ ಇರೋದು ಜೊತೆಲಿ ಓಲ್ಡ್ ಕನ್ಸ್ಟ್ರಕ್ಷನ್ಗೂ ಏನೂ ಆಗದೆ, ಏನು ತೊಂದರೆ ಆಗದೆ ಪ್ರಿಕಾಷನ್ಸ್ ತಗೊಂಡೇ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬರೋದು ವರ್ಕ್ಮೆನ್ಶಿಪ್. ಸೊ ಈ ತರ ಹೊಸದಿರ್ಲಿ, ನೆಕ್ಸ್ಟ್ ರಿನೋವೇಟ್ ಇರ್ಲಿ ಅಥವಾ ಅಡಿಷನಲ್ ಇರ್ಲಿ, ಮಾಡೋ ಸಮಯದಲ್ಲಿ ಅವರ ಕೆಲಸಗಾರರು ನೋಡಿ, ಹನುಮಂತ್ ಸರ್ ನಿಮ್ ಜೊತೆ ಚೆನ್ನಾಗಿ ಮಾತಾಡ್ಬೋದು ಸರ್, ಬಟ್ ಅವ್ರ ಕೆಲಸಗಾರರು ನಿಮ್ ಜೊತೆ ಚೆನ್ನಾಗಿ ಮಾತಾಡ್ತಾರೆ ಅನ್ನೋದು ಹೇಳಕ್ ಬರಲ್ಲ. ಬಟ್ ನಾನ್ ಕೇಳುವಂತದ್ದು RCC ಅಲ್ಲಿ ಏನು ಇಂಜಿನಿಯರ್ಸ್ ಇದ್ದಾರೆ, ಸೈಟ್ ಇಂಜಿನಿಯರ್ಸ್ ಇದ್ದಾರೆ, ಅವರ ರೆಸ್ಪಾನ್ಸ್ ನಿಮ್ ಜೊತೆ ತುಂಬಾ ಚೆನ್ನಾಗಿದೆ ಸರ್. ಯಾರೊಬ್ರು ಏನಿಲ್ಲ, ನಮಗೆ ಸೈಟ್ ಇನ್ಚಾರ್ಜ್ ಚಂದನ್ ಜೊತೆ ಮೇಸ್ತ್ರಿ ಇವರು ಮಲ್ಲಿಕಾರ್ಜುನ್ ಅಂತ, ಅವ್ರ ಜೊತೆ ಮಲ್ಲಿಕಾರ್ಜುನ್ ಅವರು, ಚಂದನ್ ಅವರು ತುಂಬಾ ಸಹಕಾರ. ನಾವು ಹೇಗೆ ಹೇಳ್ತೀವೋ ಅದೇ ರೀತಿನೇ. ಹನುಮಂತ್ ಸರ್ ಇರ್ಲಿ ಬಿಡ್ಲಿ ಅವರು ಒಂದು ನಾವು ಹೇಳೋದವ್ರು ಫೋನೇ ಅಲ್ಲ, ಏನೋ ಅವ್ರನ್ನ ಮಾತಾಡ್ಸೋದೇ ಇಲ್ಲ, ಎಲ್ಲ ಇವರೇ ಬೇಕಾಗೇ ಇಲ್ಲ. ಆ ರೀತಿಯಲ್ಲಿ ಅವರು ಚೆನ್ನಾಗಿ ನಮಗೆ ಮಾಡ್ಕೊಟ್ಟಿದ್ದಾರೆ. ಸೊ ಏನು ವರ್ಕ್ಮೆನ್ಶಿಪ್ ಇದೆ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಸರ್. ನೀವು ಹೇಳಿದ್ದನ್ನ ಅವ್ರು ಇದು ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಹೌದು ಸರ್, ಹಿಂಗ್ ಮಾಡೋಣ. ಕೆಲವೊಂದ್ಸತಿ ಏನಂತ ನಮ್ಗೆ ಐಡಿಯಾ ಬರುತ್ತೆ, ನಮಗೆ ಆಕ್ಚುಲಿ ನಮ್ಗೆ ಗೊತ್ತಿರಲ್ಲ ಸರ್. ನಾವೇನೋ ಒಂದು ಹೇಳ್ತೀವಿ ಈ ರೀತಿ ಮಾಡಿ ಅಂದ್ರೆ ಇದು ಈ ರೀತಿ ಅಲ್ಲ ಸರ್, ಈ ರೀತಿ ಮಾಡಿದ್ರೆ ಒಳ್ಳೇದು. ಇದೇ ರೀತಿನೇ ಯುಟಿಲಿಟಿ ಆಗ್ಲಿ ಏನೇ ಆಗ್ಲಿ ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ ನಾವೇನೋ ಒಂದು ಹೇಳಿರ್ತೀವಿ, ನಮ್ದೇನೋ ಒಂದು ಐಡಿಯಾ ಇರುತ್ತೆ, ಅದು ಸರಿ ಒಂದಲ್ಲ, ಅದು ಇಲ್ಲ ಸರ್, ಅದು ಈ ರೀತಿನೇ ಮಾಡ್ಬೇಕು, ಅವಾಗ್ಲೇನೆ ಸರಿ ಹೋಗೋದು. ಸಜೆಷನ್ ಕೊಟ್ಟು ಮಾಡಿದ್ರು ಈ ರೀತಿ ಬಂದಿದೆ. ಇವಾಗ ಖುಷಿ ಆಯ್ತು.
ಅಷ್ಟೊಂದು ಬೆಟರ್ ಆಗಿದೆ ಅಂತ ಖಂಡಿತ ಸರ್. ಓಕೆ, ಇನ್ನೊಂದು ಸರ್ ನಿಮ್ಮ ಮನೆಯಲ್ಲಿ ನೋಡಿ ಇದು ಸ್ಟೆನ್ಸಿಲ್ಸ್ ಡಿಸೈನ್ಸ್ ಇರ್ಬೋದು, ಆ ಕಡೆ ಇದು ಟೆಕ್ಸ್ಚರ್ ಪೇಂಟ್ಸ್ಗಳು ತುಂಬಾ ಡಿಫ್ರೆಂಟ್ ಆಗಿ ಬಂದಿದೆ. ಸೊ ಆಮೇಲೆ ನಿಮ್ಮ ಫಾಲ್ ಸೀಲಿಂಗ್ ಮೂರು ರೀತಿ ಫಾಲ್ ಸೀಲಿಂಗ್ ಇದೆ. ಸೊ ಇಷ್ಟೊಂದು ಐಡಿಯಾಸ್ ಹೇಗೆ ಬಂತು? ನೀವು ಕೊಟ್ಟಿದ್ದ ಎಲ್ಲ ಅವರನ್ನೇ RCC ಅವರೇ ಹನುಮಂತ ಅವರನ್ನೇ ಬಂದು ಅವರು ಖುದ್ದಾಗಿ ನಿಂತ್ಕೊಂಡು, ಈಗ ನಾವು ನೋಡಿ ಇದಕ್ಕೆಲ್ಲದಕ್ಕೂ ಒಂದು ಗೋಡೆ ಬೇರೆ ಹೊಡೆದಿದ್ವಿ ಬಣ್ಣ, ನಮಗೇನೋ ಒಂದು ಐಡಿಯಾ ಇತ್ತು ಹೊಡ್ಸಿದ್ವಿ, ಅದು ಒಳ್ಳೆ ಕ್ವಾರ್ಟರ್ಸ್ ಗೌರ್ಮೆಂಟ್ ಕ್ವಾರ್ಟರ್ಸ್ ತರ ಕಾಣುತ್ತೆ ಅಂತ ಇಮಿಡಿಯೇಟ್ ಚೇಂಜ್ ಮಾಡಿಸಿದ್ರು. ಅದ್ರ ಮೇಲೆ ಇದೆಲ್ಲ ಕೋಟಿಂಗ್ ಹೊಡಿಸಿ ಅದೇ ಆಗಲಿ ಟೆಕ್ಸ್ಚರ್ ಪೇಂಟ್ಸ್ ಎಲ್ಲ ಅದನ್ನು ಅವ್ರದೇ ಸೆಲೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಸರ್, ಸಿವಿಲ್ ವರ್ಕ್ ಜೊತೆ ಇಂಟೀರಿಯರ್ ಕೂಡ ಇವರೇ ಮಾಡಿರೋದು ಮನೆಯಲ್ಲಿ. ನಾನು ಕೇಳುವಂತದ್ದು ಪರ್ಟಿಕ್ಯುಲರ್ ಇಂಟೀರಿಯರ್ ಬಗ್ಗೆ ಹೇಳಿ ಸರ್. ನೀವು ಇಂಟೀರಿಯರ್ಲಿ RCC ಅವರ ಇದು ಡಿಸೈನ್ಸ್ ಇರ್ಬೋದು, ಎಕ್ಸ್ಪೀರಿಯನ್ಸ್ ಎಷ್ಟಿದೆ ನಿಮ್ಗೆ? ನಮಗೆ ಪ್ರತಿಯೊಂದನ್ನು ಅವರು ವಾರಗಟ್ಟೆ ಅಲ್ಲ 15 ದಿನ ಆಗಲಿ ಲೇಟ್ ಆಗಲಿ ಆ ಒಂದು ಡಿಸೈನ್ ಅವರು ರೆಡಿ ಮಾಡಿ, ಸರ್ ಈ ಥರ ಇದೆ ಸರ್, ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳಿ ನಮ್ಮನ್ನ ಆಫೀಸಿಗೆ ಕರೆಸಿ ಅಲ್ಲಿ ಅವ್ರನ್ನ ಡಿಸೈನ್ಸ್ಗಳು ಏನೇನಾಗಿದೆ ಎಲ್ಲ ಅವರು ಸಿಸ್ಟಮ್ಗಳಲ್ಲಿ ತೋರಿಸಿ ಇದೇ ರೀತಿ ಮಾಡೋಣ ಅಂತ ಸರ್ ಕ್ಲೀನಾಗಿ ಅವ್ರು ಏನಿದೆ ಎಲ್ಲ ಮಾಡಿಬಿಟ್ಟೆ ನಮಗೆ ಇಂಟೀರಿಯರ್ ಕೈ ಹಾಕಿ ಕೊಟ್ಟಿದ್ದಾರೆ. ಇಂಟೀರಿಯರ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಹೌದು. ಸೊ ನಿಮ್ಮ ಫಿನಿಶಿಂಗ್ ಯಾವ ತರ ಬಂದಿದೆ? ತುಂಬಾ ಚೆನ್ನಾಗಿ ಬಂದಿದೆ ಸರ್. ಫಿನಿಶಿಂಗು ಅಷ್ಟೇ, ಯಾವುದೇ ಒಂದು ಈಗ ನಮ್ಗೇನೋ ಒಂದು ಸಣ್ಣ ಒಂದಿದ್ರೆ ಈಗ ರೈಲಿಂಗ್ಸ್ ಎಲ್ಲ ಆಗಲಿ ಈಗ ಇದೆ ಅಂತ ಹೇಳಿದ್ರು ಕರೆಸ್ಬಿಟ್ಟು ಅವ್ರನ್ನ ಕ್ಲೀನಾಗೆ ಈ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಫಿನಿಶಿಂಗ್ ಮಾಡ್ಕೊಡ್ತೀವಿ. ಫೀಡ್ಬ್ಯಾಕ್ ತಗೊಂತಾರ? ಖಂಡಿತ ತಗೊಂಡು ಹಿಂಗಿದೆ ಸರ್ ಅಂತ ಹೇಳಿದ್ರೆ ಇದು ಮಾಡ್ಕೊಡ್ತಾರೆ ಖಂಡಿತ. ಆಮೇಲೆ ಆಕ್ಚುಲಿ ಮೇಡಮ್ ಇರಬೇಕಿತ್ತು, ಮೇಡಮ್ ಇಲ್ಲ. ಮೇಡಮ್ ಏನ್ ಹೇಳ್ತಾರೆ ಇಂಟೀರಿಯರ್ ಬಗ್ಗೆ? ಅಯ್ಯೋ ಅದ್ರ ಬಗ್ಗೆ ಹೇಳಾಗೆ ಇಲ್ಲ ಸರ್, ಅವ್ರು ತುಂಬಾ ಖುಷಿ ಹಾಕಿದ್ದಾರೆ. ಇನ್ನೂ ಒಂಚೂರು ನಮಗೆ ಎಕ್ಸ್ಟ್ರಾ ಏನಾದ್ರು ಸೈಟ್ ಎಕ್ಸ್ಟ್ರಾ ಮೆಜರ್ಮೆಂಟ್ ಇನ್ನೂ ಜಾಸ್ತಿ ಇದ್ರೆ ಇನ್ನೂ ತುಂಬಾ ಚೆನ್ನಾಗಿ ಬರ್ತಿತ್ತು, ಆಡ್ ಆನ್ ಆಗ್ತಿತ್ತು ಅಂತ ಸರ್. ಇಂತಿದ್ರಲ್ಲಿ ತೃಪ್ತಿ ಪಡಬೇಕು, ಅದರಲ್ಲಿ ಅಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಅಂಡ್ ಫೈನಲ್ ಆಗಿ ನಾನು ಕೇಳೋದು ವರ್ತ್, ಇವತ್ತೇ ನೀವು ಸ್ಪೆಂಡ್ ಮಾಡಿದ್ದೀರಾ, ಅಮೌಂಟ್ ಹಾಕಿದ್ದೀರಾ, ಎಕ್ಸ್ಟ್ರಾ XXX ಗೆ ವರ್ತ್ ಇದೆ ಸರ್? ಖಂಡಿತ ವರ್ತ್ ಇದೆ ಸರ್. ನಾವು ಅನ್ಕೊಂಡಿದ್ದಕ್ಕಿಂತ ಇನ್ನೂ ಕಮ್ಮಿ ದರದಲ್ಲೇ ನಾವು ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ತೀರಾ? ನಮ್ಮ ವೀಕ್ಷಕರಿಗೆ ಹೇಳಿ ಸರ್, RCC ಅವ್ರಿಗೆ ಕೆಲಸ ಕೊಡ್ಬೋದಾಗ RCC ಅವ್ರಿಗೆ 100% ಕೆಲಸ ಕೊಡಿ. ಅವರು ನೀವು ನೀವು ಏನು ಅಂದ್ಕೊಂತೀರಾ, ನೀವು ಒಂದು ಅಂದ್ಕೊಂಡಿದ್ದಕ್ಕಿಂತ ಕಮ್ಮಿ ಅಮೌಂಟ್ ಅಲ್ಲೇ ಕೆಲಸ ಮಾಡ್ಕೊಡ್ತಾರೆ. ಕ್ವಾಲಿಟಿನೂ ಚೆನ್ನಾಗಿದೆ ಸರ್. ಓಕೆ, ಖಂಡಿತ ಇದೆ. ಸೂಪರ್ ಆಗಿ ಹೇಳಿದ್ರೆ. ಅಂಡ್ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜನರು ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಈಗ XXX ಅಲ್ಲಿ